ವ್ಲಾಗ್. ಗುಡ್ ಮಾರ್ನಿಂಗ್. ಸೊ ಈಗ ಬೆಳಿಗ್ಗಿನ 5 ಗಂಟೆ. ಏನೇ ಶಿವ್ ಸಾರಿ ಸರ್. ಹಾಯ್ ಶಿವ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಗುಡ್ ಮಾರ್ನಿಂಗ್. ಸೊ ಈಗ ಬೆಳಿಗ್ಗಿನ 5 ಗಂಟೆ. ಸೊ ಈಗ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಬಂದಿದ್ದೇವೆ. ಸೊ ಏನು ಹೇಳ್ತೀರಿ ಶಿವ್ ಇದ್ರ ಬಗ್ಗೆ? ಹೌದಪ್ಪ, ತುಂಬ ಜೋರು ಮಾತಾಡ್ರಿ. ಸೊ ಈ ದೇವಸ್ಥಾನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಎತ್ತರವಾದ ಗೋಪುರ ಇದೆ ಇಲ್ಲಿ. ಸೊ ಗೋಪುರದಿಂದ ಮೇನ್ ದೇವಸ್ಥಾನಕ್ಕೆ ಒಂದು 500 ಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕು. 4 ದ್ವಾರ ತರ ಏನಿದೆ ಅಂತೆಲ್ಲ. 4 ದ್ವಾರಕದ ಎಂಟ್ರೆನ್ಸ್ ಕೂಡ ಇದೆ. ಸೊ ಹೋಗುವ, ನೋಡುವ, ದೇವರ ಹೇಗಿದೆ ದರ್ಶನ ದೇವಸ್ಥಾನ? ಪಡೆಯುವ. ನಾವು ಬೆಳಿಗ್ಗೆ 5:15 ವಿಶ್ವರೂಪ ದರ್ಶನಕ್ಕೆ ಬಂದಿದ್ದೇವೆ. ಹೋಗಿ ಬರುವ, ಏನು ಹೇಳ್ತೀರಾ? ಎಸ್, ಹೋಗುವ. After the events of the Ramayana, Lord Rama was very happy with Vibhishana for all the help he had done to Lord Rama. So before Vibhishana left to Sri Lanka, he gave his own dynasty Aradhana Murti to Vibhishana and said if he kept it anywhere on the ground while travelling, it would become extremely huge and he would not be able to take it to Sri Lanka. Then Vibhishana left Ayodhya and came south and reached the spot where the temple is at present. He stopped his Vimana in the banks of river Kaveri to perform Sayam Sandhya Vandana and gave the idol of Ranganatha to a boy and told him not to drop it down at any cost. And while he returned, he saw that the boy had put it down and it had grown so huge. Vibhishana then asked to the Lord to come with him, but the Lord said he likes this place very much, and he also said that he will always lie down facing south. That means facing Sri Lanka and Vibhishana. ಹಾಯ್ ಶಿವ್, ನಮ್ಮದು ಎಂಟೈರ್ ರಾಮೇಶ್ವರಂ, ಮಧುರೈ, ತಾಂಜಾವೂರೆಲ್ಲ ಟ್ರಿಪ್ ಎಂಡ್ ಆಯಿತು. ಸೊ ಈಗ ಫೈನಲಿ ಊಟ ಮಾಡಿ ಇನ್ನು ಹೊರಡ್ತಿದ್ದೇವೆ. ಹೇಗೆ ಫೀಲ್ ಆಗ್ತಿದೆ ಟ್ರಿಪ್ ಬಗ್ಗೆ? ತುಂಬ ಖುಷಿಯಾಗಿದೆ, ತೃಪ್ತಿಯಾಗಿದೆ. ಆಗಲಿದ್ದು ಫಿನಿಶಿಂಗ್ ಅಂತೂ ಸೂಪರ್ ಆಗಿದೆ. ಏನಂತೀರ? ಏನೆಲ್ಲ ತಿಂದ್ರಿ ಸರ್ ಇವತ್ತು? ಇವತ್ತು ಫೈನಲಿ ಇಷ್ಟು ದಿನ ವೆಜ್ ತಿಂದು ಇವತ್ತು ಫಸ್ಟ್ ಟೈಮ್ ನಾನ್ ವೆಜ್ ತಿಂದ್ರಿ. ಟೈಮ್ ಅಲ್ಲ ಇವತ್ತು. ಏನೇ ಹೇಳಿ ಸರ್. ಚಿಪ್ಸ್ ತಿಂದು, ಚಿಕನ್ ಲಾಲಿಪಾಪ್ ಆಯಿತು, ಇಲ್ಲಿದ್ದು ಸ್ಪೆಷಲ್ ಚಿಕನ್ ಬಿರಿಯಾನಿ ತಿಂದು, ಮತ್ತು ನಮ್ಮದು ಪೆಪ್ಪರ್ ಗೀ ರೋಸ್ಟ್, ಕ್ರ್ಯಾಬ್ ಪೆಪ್ಪರ್. ಇಷ್ಟರಲ್ಲಿ ಯಾವ್ದು ಸರ್ ಬೆಸ್ಟ್? ಟಾಪ್ 2 ಯಾವುದಿತ್ತು? ನನಗೆ ಬಿರಿಯಾನಿ ಮತ್ತು ಪೆಪ್ಪರ್ ಗೀ ರೋಸ್ಟ್ ಚೆನ್ನಾಗಿತ್ತಲ್ಲ. ಕ್ರ್ಯಾಬ್ ಇಸ್ ಆಲ್ವೇಸ್ ಗುಡ್. ಅಭಿಷೇಕ್ ಹೇಗಿತ್ತು? ತುಂಬ ಒಳ್ಳೆಯದಿತ್ತು. ಯಾವುದು ಇದು ರೆಸ್ಟೋರೆಂಟ್ ರೆಕಮೆಂಡ್ ಮಾಡ್ತೀರಾ? ನಾನ್ ವೆಜ್ಜಿಗೆ ರೆಕಮೆಂಡ್. ಎಸ್, ಅಡ್ರೆಸ್ ಕೆಳಗೆ ಬರ್ತಾ ಇರ್ಬೋದು, ನೋಡ್ಬೋದು. ಇನ್ನು ಏರ್ಪೋರ್ಟಲ್ಲಿ ಸಿಗುವ ಹಾಗಾದರೆ. ಬಾಯ್. लाट बुट पे आता कल वे CISF स्टॉप्ड हिम एंड सेड आधार कार्ड निकालो. सर आपका आधार कार्ड हाइट और आपका एक्चुअल हाइट मैच नहीं हो रहा है. शिव सॉरी सर. ಟ್ರಿಪ್ ಆಯಿತು. ಹೇಗೆ ಫೀಲ್ ಆಗ್ತಿದೆ? ಬೇಜಾರಾಗ್ತದೆ ನಾಳೆ ಆಫೀಸ್ ಅಲ್ಲ. ಇದು 3 ಡೇಸ್ ಬೆಸ್ಟ್ ಇತ್ತಲ್ಲ ಶಿವ್? ಆಯ್ತು, ಮತ್ತೆ ಹೇಳ್ಬೇಕಪ್ಪ. ಆಯ್ತಲ್ಲ, ಈಗ ಫ್ಲೈಟ್ ಒಮ್ಮೆ ಬೋರ್ಡ್ ಮಾಡಿದ್ರೆ ಚಾಪ್ಟರ್ ಕ್ಲೋಸ್. ಬೆಂಗಳೂರು ಕಡೆ, ಬೆಂಗಳೂರಿಂದ ಮಂಗಳೂರು ಕಡೆ
ಎರಡೆರಡು ಫ್ಲೈಟ್ ಇಟ್ಕೊಂಡು ಹೋಗ್ತಿದ್ದೀನಿ, ದೊಡ್ಡ ಜನ ನಾನು ಅಲ್ಲ. ದೊಡ್ಡ ಜನ ಅಲ್ಲ, ಹಣ ಜಾಸ್ತಿ ಆಗಿದೆ ನಿನ್ನ ಹತ್ರ ಅಷ್ಟೇ. ಸೆಕ್ಯೂರಿಟಿ ಅವರು ಬಿಡಲ್ಲ ಮತ್ತೆ. ಯಾಕೆ? ಮೊಬೈಲ್ ಸೀಸ್ ಮಾಡಿದ್ರೆ ಏನಾಗುತ್ತೆ, ಬಂದ್ ಮಾಡ ಸಾಕು. ಜೋರು ಮಾತಾಡ, ಇಷ್ಟು ಮಾತಾಡಿ ಯಾರಿಗೆ ಕೇಳಲ್ಲ. ಏರ್ಪೋರ್ಟಲ್ಲಿ ಇಷ್ಟೇ ಮಾತಾಡಿ. ಓ ಗಾಳೆ ಆಯಿತು. ಸೊ ಓಕೆ, ನಾವು ಹಾಗಾದರೆ ವ್ಲಾಗ್ ಕ್ಲೋಸ್ ಮಾಡುವಲ್ಲ ಇದರಲ್ಲಿ. ಇಲ್ಲ ಮಾಡು. ಓಕೆ ಗೈಸ್, ಹಾಗಾದರೆ ಇಟ್ ವಾಸ್ ಗ್ರೇಟ್ ರಾಮೇಶ್ವರಂ ಟ್ರಿಪ್. ವಿಲ್ ಮೀಟ್ ಅಗೇನ್ ನೆಕ್ಸ್ಟ್ ಡೇ. ಬಾಯ್.